ಆಸೆಯಿಂದ ಕೇಳುತ್ತಿದ್ದ ಚಿನ್ನದ ಮಾಂಗಲ್ಯದ ಸರ. ಎಸ್, ಅದನ್ನೇ ತಂದು ಕೊಡ್ತೇನೆ. ಸೌರ್ಯ, ಇವತ್ತು ನಿಮ್ಮ ಅಮ್ಮನ ಬರ್ತಡೇ ಅಲ್ವಾ, ಹಾಗಾಗಿ ಇಷ್ಟು ಸಂತೋಷದಿಂದ ಇದ್ದೇನೆ. ಇದೇನ್ರಿ ಅಪ್ಪ ಮಕ್ಕಳು ಒಟ್ಟಿಗೆ ಸೇರಿ ತುಂಬಾ ಸಂತೋಷದಲ್ಲಿದ್ದಂತ ಕಾಣುತ್ತೆ. ಹ್ಯಾಪಿ ಬರ್ತ್ಡೇ ಮೈ ಡಿಯರ್ ಸ್ವೀಟ್. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಬಂಗಾರ. ಥ್ಯಾಂಕ್ ಯು ಬಂಗಾರ. ನೀನು ಚಾಕ್ಲೇಟ್ ಕೇಳ್ತಿದೆಯಲ್ಲ, ಇವತ್ತು ಎಷ್ಟು ಬೇಕು ಚಾಕ್ಲೇಟ್ ಅಷ್ಟಿರುವಂತೆ, ಓಕೆನಾ ಮಗನೇ? ಇವತ್ತು ನೀನು ನಿಮ್ಮ ಅಮ್ಮನ ಸುಂದರವಾದ ಫೋಟೋವನ್ನು ತೆಗಿಬೇಕು, ಆಯ್ತಾ? ಇದೇನ್ರಿ ಇದೇ ರೀತಿ ಮಾತನಾಡ್ತಾನೆ ಇರ್ತಿರೋ? ಅಲ್ಲ, ಬೇಕ್ರಿ ಅವನು ಫೋನ್ ಮಾಡಿದ್ದ, ನಾನು ನಿಮಗೆ ಹೇಳೋದನ್ನೇ ಮರ್ತ್ಬಿಟ್ಟೆ. ಹೋಗಿ ಕೇಕ್ ತೆಗೆದುಕೊಂಡು ಬರ್ತೀರೋ ಇಲ್ವೋ? ಮತ್ತೆ ಬಿಟ್ಟಿದೆ, ನಾನು ಹೋಗಿ ಕೇಕ್ ಎಲ್ಲ ತೆಗೆದುಕೊಂಡು ಬರ್ತೀನಿ. ಮಕ್ಕಳ, ನೀವು ಅಮ್ಮನ ಇದೆ, ಆಯ್ತಾ? ರೀ ರೀ ಬನ್ರಿ ಇಲ್ಲಿ. ಛೇ, ಇವ್ರು ನನ್ನ ಮಾತು ಕೇಳದೆ ಹಾಗೆ ಹೋಗ್ಬಿಟ್ರಲ್ಲ. ಅಲ್ಲ, ಇವತ್ತು ನನಗೆ ಮಲ್ಲಿಗೆ ಹೂ ಮುಡಿಬೇಕು ಅಂತ ತುಂಬ ಆಸೆ ಆಗಿತ್ತು. ಮಲ್ಲಿಗೆ ಹೂ ತೆಗೆದುಕೊಂಡು ಬನ್ನಿ ಅಂತ ಹೇಳಬೇಕು ಅಂತ ಮಾಡಿದ್ದೆ. ಇರಲಿ, ನನ್ನ ಮನಸ್ಸಿನ ಮಾತು ನನ್ನ ಗಂಡನಿಗೆ ಅರ್ಥ ಆಗುತ್ತೆ. ತಗೊಂಡು ಬಂದೇ ಬರ್ತಾರೆ. ಕಂದ ಬಂದ್ರು ಇಲ್ಲಿ. ಶೌರ್ಯ, ನೀನು ನನ್ನ ಜೊತೆಗಿದ್ದು ಸಣ್ಣ ಸಣ್ಣ ಕೆಲಸಕ್ಕೆ ಸಹಾಯ ಮಾಡಬೇಕು, ತಿಳಿತಾ? ಆಯ್ತು ಅಮ್ಮ. ಸಿದ್ಧಾರ್ಥ್, ನೀನು ನಿನ್ನ ಫ್ರೆಂಡ್ ಜೊತೆ ಪಪ್ಪ ಕೇಕ್ ತೆಗೆದುಕೊಂಡು ಬರೋವರೆಗೂ ಹೊರಗಡೆ ಆಟ ಆಡಬೇಕು, ಆಯ್ತಾ ಬಂಗಾರ? ಹುಷಾರು ಪುಟ್ಟ. ಎಷ್ಟೊಂದು ಸುಖದ ಸಂಸಾರವನ್ನು ನಡೆಸ್ತಾ ಇದೆಯಾ ಈ ಅಂದಾಗೆ ದೀಪ. ಈ ನಿನ್ನ ಮುದ್ದು ಮಕ್ಕಳು ನಿನ್ನ ತಾಳಿ ಕಟ್ಟಿದ ಗಂಡನದೋ ಅಥವಾ ನನ್ನ ಹಾಗೆ ಸುಖವನ್ನುಂಡ ಸುಖ ಪುರುಷರದ್ದೋ? ಮುಚ್ಚೋ ಬಾಯಿ, ಬೀದಿ ನಾಯಿ. ನೀನು ಒಂದೇ ತಾಯಿಯ ರಕ್ತಕ್ಕೆ ಹುಟ್ಟಿದವನಲ್ಲ ಅನಿಸುತ್ತೆ. ಹೆಚ್ಚಿಗೆ ಮಾತನಾಡಬೇಡ. ನೀನು ಎಷ್ಟೇ ಕಿರಿಚಿದರೂ ಕೂಡ ಇನ್ನು ಕೆಲವು ಕ್ಷಣ ಮಾತ್ರ ಕಡೆ. ದೀಪ, ನೀನು ನನ್ನ ಬಳಿ ಇದ್ದಾಗ ಮಾತ್ರ ನೀನು ಜಗವನ್ನ ಬೆಳಗುವ ದೀಪ. ನನ್ನಿಂದ ನೀನು ಯಾವತ್ತೂ ದೂರವಾದಿಯೋ ಅಂದಿನಿಂದ ನೀನು ಮೂಲೆ ಗುಂಪಾದ ದೀಪ. ಏ ದೀಪ, ನೀನು ನನ್ನ ಪ್ರೀತಿಯ ಸೇಡಾದ್ರೆ ನಿನ್ನ ಗಂಡ ದಿಗಂತ ನಾನು ಮಾಡಿದ ಕೊಲೆಗೆ ಪ್ರತ್ಯಕ್ಷ ಸಾಕ್ಷಿ. ಅದಕ್ಕಾಗಿ ನಿನ್ನನ್ನು ಕೊಂದು ಈ ಕೊಲೆಯ ಪಟ್ಟವನ್ನು ನಿನ್ನ ಗಂಡನ ತಲೆಯ ಮೇಲೆ ಹಾಕುವುದೇ ಈ ಆದಿರಾಜನ ಮಾಸ್ಟರ್ ಮೈಂಡ್. ಹೇಗಿದೆ ದೀಪ ಈ ಆದಿರಾಜನ ಕಪಟ ನಾಟಕದ ತಂತ್ರ ನಾಟಕ?
ನಾಟಕ. ಓಯ್ ಮುಚ್ಚೋ ಬಾಯ್ನ, ಬಾಯ್ಗೆ ಬಂದ ಹಾಗೆ ಬಗಳ್ಬೇಡ. ನನಗೆ ದಿಮಾಗ್ನಿಂದ ಮಾತನಾಡುವುದು ಕೋಪ. ಏನು ನನ್ನ ಮನೆಗೆ ಬಂದು ನನಗೆ ಬಾಯ್ಗೆ ಬಂದಂತೆ ಮಾತನಾಡ್ತಾ ಇದೀಯಾ? ನೋಡು, ಒಳ್ಳೆ ಮಾತನ್ನ ಹೊರಟು ಹೋಗಲು ಬಂದಿಲ್ಲ ದೀಪ, ಹೊರಟು ಹೋಗಲು ಬಂದಿಲ್ಲ. ನನಗೆ ಎದುರಾದವರು ಯಾರೇ ಆಗಿರಲಿ, ಅವರಿಗೆ ಕೊನೆಯ ಘಟ್ಟವನ್ನ ತೋರಿಸಲು ಬಂದವನು ಈ ಆದಿರಾಜ. ದೀಪ, ನೀನು ಇಷ್ಟೊತ್ತಿನ ತನಕ ನಿನ್ನ ಗಂಡನ ಜೊತೆ ಪಲ್ಲಂಗದ ಮಂಚದಲ್ಲಿ ಆಟವನ್ನು ಆಡ್ತಾ ಇರ್ಬೋದು. ಇನ್ನು ಮುಂದೆ ಆಗಲ್ಲ. ನೀನು ಮಂಚವನ್ನು ಹತ್ತಬೇಕಾದ್ದು ನಿನ್ನ ಬೆಡ್ರೂಮಿನ ಮಂಚ ಅಲ್ಲ ದೀಪ, ಆ ಸ್ಮಶಾನ ಯಾತ್ರೆಯನ್ನ. ನೋಡಾದಿ, ನೀನ್ ನನ್ನನ್ನು ಬಿಟ್ಟಿದ್ಯಾ ಅಂದಮೇಲೆ ನಿನ್ನ ಸಹವಾಸ ಮುಗಿದು ಹೋಯ್ತು. ನೀನ್ ನನಗೆ ಯಾಕೆ ತೊಂದರೆ ಕೊಡುತ್ತಾ ಇದ್ಯಾ? ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಟೋಗು. ತೊಂದರೆ ಕೊಡಬಾರದು ಅಂತಾನೆ ಇದ್ದೆ. ಆದರೆ ವಿಧಿಲಿಖಿತದಲ್ಲಿ ಮತ್ತೆ ನಿನಗೆ ಸಿಲಕಬೇಕು ಅಂತ ಬರ್ತಿದ್ದಾನಿರ್ಬೇಕು. ಅದಕ್ಕೆ ಮತ್ತೆ ಈ ದರಿದ್ರ ಮನೆಗೆ ಕಾಲಿಡಬೇಕಾಯಿತು. ಇಲ್ಲಿದ್ದ ನಾನು ಸುಮ್ಮನೆ ಹೋದರೆ ನನ್ನ ಜೀವನಕ್ಕೆ ನನಗೆ ಆಪತ್ತು. ಈ ಆದಿರಾಜನಿಗೆ ಎಂದೂ ಸೋಲಿರಬಾರ್ದು. ಈ ಆದಿರಾಜನ ದಾರಿ ಗೆಲುವಿನ ದಾರಿಯಾಗಿರ್ಬೇಕು. ಆ ಗೆಲುವಿನ ದಾರಿಗೆ ಅಡ್ಡಡ್ಡವಾಗಿ ನಿಂತವನು ನಿನ್ನ ಕಂಡ. ಅದಕ್ಕೆ ತಕ್ಕ ಪಾಠ ನಿನ್ನ ಜೀವನದ ಬೇಡ ಅಂತ್ಯ. ದಯವಿಟ್ಟು ನನ್ನನ್ನು ಏನು ಮಾಡಬೇಡ. ನನ್ನನ್ನು ಬಿಟ್ಟು ಹೊರಟು ಹೋಗು. ನಿನಗೆ ಕೈ ಮುಗಿದು ಬೇಡ್ಕೊತೀನಿ. ಸಂಪೂರ್ಣವಾಗಬೇಕು ಅಂದ್ರೆ ಇಂದು ನಾನು ಒಂದು ಕ್ಷಣದಲ್ಲಿ ನಾನು ತೆಗೆದುಕೊಂಡ ನಿರ್ಧಾರ ಸರಿಯಾಗಿ ಆಗಲೇಬೇಕು. ಹಲೋ, ಪೊಲೀಸ್ ಸ್ಟೇಷನ್? ಯಾರು ಅಂತ ಮುಖ್ಯ ಅಲ್ಲ, ಮೊದಲು ವಿಷಯ ಏನು ಅಂತ ಕೇಳಿ. ಮನೆ ನಂಬರ್ 45 ರಾಜಾಜಿನಗರ. ಅಲ್ಲಿ ದಿಗಂತ್ ಅನ್ನೋ ವ್ಯಕ್ತಿ ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿ ಹೋಗಿದ್ದಾರೆ. ಬೇಗ ಬನ್ನಿ, ಬೇಗ ಬನ್ನಿ.
ಆಸ್ಪತ್ರೆಗೆ ಹೋಗೋಣ ದೀಪ. ಬೇಡ ಶರಣ, ಬೇಡ. ನಾನು ಬದುಕಿರೋದಿಲ್ಲ. ನೋಡು, ಸಾಯೋಕ್ಕಿಂತ ಮುಂಚೆ ಪತಿಯ ತೊಡೆ ಮೇಲೆ ಪ್ರಾಣ ಬಿಡ್ಬೇಕಂತೆ. ನೋಡು, ಅದೇ ಸೌಭಾಗ್ಯ ಅಂತೆ. ನಾನು ನಿನ್ನ ಮಡಿಲಿನಲ್ಲಿ ಸಾಯ್ಬೇಕು, ಅದೇ ನನ್ನ ಆಸೆ. ನೋಡು, ಮುಂದೆ ನನ್ನ ಮಕ್ಕಳಿಗೆ ತಂದೆ ತಾಯಿ ನೀವೊಬ್ರೇ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ರಿ, ಚೆನ್ನಾಗಿ ನೋಡ್ಕೊಳ್ಳಿ. ದೀಪ, ನಿನಗೇನು ಆಗಲ್ಲ, ನಿನಗೇನನ್ನು ಆಗಲ್ಲ. ದೀಪ, ದೀಪ ಮಕ್ಕಳಲ್ಲಿ ನೋಡಿ, ಅದೇ ರಾಜರೇ. ನೋಡಿ, ನನ್ನ ಮಕ್ಕಳನ್ನ ನೀವು ಚೆನ್ನಾಗಿ ಓದಿಸ್ಬೇಕು ರೀ. ಓದಿಸಿ ನಿಮ್ಮ ಹಾಗೆ ಅವ್ರಿಗೂ ಸಂಸ್ಕಾರ ಕೊಡಿಸ್ಬೇಕು ರೀ. ಇನ್ ಮುಂದೆ ನೀವೇ ತಂದೆ ತಾಯಿಯಾಗಿ ಅವರನ್ನ ಜೋಪಾನ ಮಾಡಬೇಕು ರೀ, ಜೋಪಾನ ಮಾಡಬೇಕು. ರೀ, ನನ್ನದೊಂದು ಆಸೆ ಇದೆ, ನೆರವೇರಿಸ್ತೀರಾ? ನೀವು ನೀವು ನಗ್ಬೇಕು. ನೀವು ನಗೋದನ್ನ ನಾನು ಕಣ್ ತುಂಬ ನೋಡ್ಬೇಕು. ನೋಡಿ, ನೀವು ನೀವು ನನ್ನ ಹಣೆಗೆ ಒಂದು ಮುತ್ತಿಡ್ಬೇಕು. ಅದೇ ಅದೇ ರೀ ನೀವು ನನಗೆ ಕೊಡೋ ಉಡುಗೊರೆ ರೀ. ಆಚರಿಸಿಕೊಳ್ಳಬೇಕಾದ ನೀನು ನಿದ್ರೆಯಲ್ಲಿ ಮಲಗಿದೆಯಾ? ನೀಡುಗೋಸ್ಕರವಾದರೂ ಎದ್ದೇಳು ದೀಪ. ಮಾಡು ಕತ್ತಲಾಯಿತಲ್ಲ ದೀಪ. ನೀನು ಪಾತಾಳದಲ್ಲಿ ಅಡಗಿ ಕುಂತರು ನಾನಿನ್ನ ಬಿಡಲಾರೆ, ನಾನಿನ್ನ ಬಿಡಲಾರೆ. ಮಿಸ್ಟರ್ ದಿಗಂತ್, ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಹೆಂಡತಿಯನ್ನು ಕೊಲೆ ಮಾಡೋದಕ್ಕಾಗಿ? ಇಲ್ಲ ಸರ್, ಇಲ್ಲ ಸರ್, ನಾನು ನನ್ನ ಹೆಂಡತಿಯನ್ನು ಕೊಲೆ ಮಾಡಿಲ್ಲ ಸರ್. ನೀವು ಕೊಲೆ ಮಾಡಿದಿರೋದಕ್ಕೆ ನಿಮ್ಮ ಕೈಲಿರುವ ಈ ಹರಿತವಾದ ಚೂರಿಗೆ ಸಾಕ್ಷಿ ಆಗಿರುವಾಗ ಸುಳ್ಳೇಕೆ ಮಗುಳುವೆ? ನೀನೇನೇ ಹೇಳುವುದಿದ್ದರು ಒಟ್ಟಿನಲ್ಲಿ ಹೇಳಿ. ಕೈಗಳಿಗೆ ನಿಮ್ಮಪ್ಪ ನಿಮ್ಮಮ್ಮನನ್ನು ಸಾಯಿಸಿಬಿಟ್ಟಿದ್ದಾನೆ. ನಿಮ್ಮಪ್ಪ ಒಬ್ಬ ಕೊಲೆಗಾರ. ನನ್ನ ದೇವತೆಯನ್ನ
ಸಾಯಿಸುವಷ್ಟು ಕ್ರೂರಿಯಲ್ಲ ಮಲ್ಲಪ್ಪ. ನನ್ನ ವರ್ತನೆ, ನಾನು ನಿರಪರಾಧಿ. ಆ ನ್ಯಾಯ ದೇವತೆ ನನ್ನನ್ನು ಆದಷ್ಟು ಬೇಗ ಬಿಡುಗಡೆ ಮಾಡ್ತಾಳಪ್ಪ, ಆದಷ್ಟು ಬೇಗ ಬಿಡುಗಡೆ ಮಾಡ್ತಾಳೆ. ಬಿಸಿ ಹೇಳ್ಕೊಂಡು ಹೋಗಿ ಇವನನ್ನು, ಹಾಗೂ ಈ ಬಾಡಿಯನ್ನು ಪೋಸ್ಟ್ಮಾರ್ಟಮ್ಗೆ ಕಳುಹಿಸಿ ಈ ಮಗುವನ್ನು ಬಾಲ ವಿಕಾಸ ಕೇಂದ್ರದಲ್ಲಿ ಅಡ್ಮಿಷನ್ ಮಾಡಿಸಿ ಇವನು ಮೆಚುರಿಟಿಗೆ ಬರುವ ತನಕ ಇವನ ಸಂಪೂರ್ಣ ಜವಾಬ್ದಾರಿ ಅಮ್ಮ ಅಮ್ಮ ಎದ್ದೇಳಮ್ಮ. ಜೀವನ ಎಂಬುದು ನನ್ನ ಮಗನಿಗೆ ಅಮ್ಮ ಒಳ್ಳೆ ಅಮ್ಮ ಅಮ್ಮ ಎದ್ದೇಳಮ್ಮ. ಹಾಗೂ ನನ್ನ ಹಿರಿಯ ಮಗ ಅಮ್ಮ ಅಮ್ಮ ಎದ್ದೇಳಮ್ಮ. ಅಮ್ಮ ಎದ್ದೇಳಮ್ಮ. ಅಮ್ಮ ಅಮ್ಮ ಅದು ನಮ್ಮ ಡ್ಯೂಟಿ, ಅದು ನಮಗೆ ಗೊತ್ತಿದೆ. ಹೇಳ್ಕೊಂಡು ಹೋಗಿ. ಜೀವನ ಎಂಬುದು ಮುಳ್ಳಿನ ಹಾಸಿಗೆ, ಅಳಲದಿರು ಮನವೇ, ಅಳಲದಿರು ಮನವೇ. ಜೀವನ ಎಂಬುದು ಮುಳ್ಳಿನ ಹಾಸಿಗೆ, ಅಳಲದಿರು ಮನವೇ, ಅಳಲದಿರು ಮನವೇ. ಪ್ರಿಯ ವೀಕ್ಷಕರೇ, ನೀವು ನೋಡಿದ ಮೊದಲ ಸನ್ನಿವೇಶದಲ್ಲಿ ದೀಪಾಳ ಕೊಲೆಯಾಗಿ ಇಂದಿಗೆ 20 ವರ್ಷಗಳ ಕಾಲ ಗತಿಸಿ ಹೋದವು. ನೀವು ಮುಂದೆ ನೋಡುವ ಈ ನಾಟಕದ ಸನ್ನಿವೇಶಗಳೆಲ್ಲ 20 ವರ್ಷಗಳ ನಂತರದ ಕಥೆಯಾಗಿ ನಿಮ್ಮ ಕಣ್ಣ ಮುಂದೆ ಮೂಡಿಬರಲಿದೆ. ಹಲೋ ಹಲೋ.
ಯುದ್ಧದಲ್ಲಿ ನಡೆದ ಕಹಿ ಘಟನೆಗೆ 20 ವರ್ಷಗಳಾದವು. ಆ ದಿನ ನಡೆದ ಘಟನೆ ಹೇಗೆ ಕಳೀತೆನ್ನೋದೇ ಗೊತ್ತಾಗಲಿಲ್ಲ. ಆ ದಿನ ನಡೆದ ದುರಂತ ಕಥಾನಕ ಇನ್ನು ನನ್ನ ಕಣ್ಣು ಮುಂದೆ ಅಚ್ಚಳಿಯದೆ ಉಳಿದಿದೆ. ಏ ನರ ರಾಕ್ಷಸ, ಅಂದು ನಮ್ಮನ್ನ ಚುಚ್ಚಿ ಕೊಂದೆಯಲ್ಲ, ಅದರ ಸೇಡು ನನ್ನೆದೆಯಲ್ಲಿ ಜ್ವಾಲಾಮುಖಿಯಾಗಿ ಉರಿಯುತ್ತಿದೆ. ಇದೇ ಫೋಟೋವನ್ನು ಸಾಕ್ಷಿಯಾಗಿಟ್ಟುಕೊಂಡು ನಿನ್ನನ್ನ ಹುಡುಕಿ ಪರಪ್ಪನ ಅಗ್ರಹಾರಕ್ಕೆ ತಳ್ಳಲಿಲ್ಲ ನಾನು ಶೌರ್ಯನೇ ಅಲ್ಲ. ಅಂದು ಆ ದುರಂತ ನಡೆದ ನಂತರ ಮನೆಗೆ ವಾಪಸ್ಸಾದೆ. ಆದರೆ ಮನೆಯಲ್ಲಿ ಅಪ್ಪ, ತಮ್ಮ, ಸಿದ್ಧಾರ್ಥ್ ಯಾರು ಕೂಡ ಇರಲಿಲ್ಲ. ಅಲ್ಲಿಂದ ಹೆದರಿ ಓಡಿದ ನಾನು ಸಿಕ್ಕಿದ್ದು ರಮಣನ ತಂದೆ ಶ್ರೀಕಾಂತ್ ಅಂಕಲ್ನ ಕೈಯಲ್ಲಿ. ದೈವಲೀಲೆ ಎಷ್ಟು ವಿಚಿತ್ರವಾಗಿದೆಯಲ್ಲ. ತಂದೆ, ತಾಯಿ, ತಮ್ಮನನ್ನ ಕಾಣದೆ ಕಂಗಾಲಾದ ನನಗೆ ಎತ್ತಿಕೊಂಡು ಹೋಗಿ ಪ್ರೀತಿ ತೋರಿಸಿ ವಿದ್ಯಾಭ್ಯಾಸ ಕೊಟ್ಟು ಸ್ವಂತ ಮಗನಂತೆ ನೋಡಿಕೊಂಡರು ರಮಣನ ತಂದೆಯವರು. ಅವರ ಕೃಪಾ ಕಟಾಕ್ಷದಿಂದ ಇವತ್ತು ನಾನು ನನ್ನಮ್ಮನಾಸೆಯಂತೆ ಪೊಲೀಸ್ ಅಧಿಕಾರಿಯಾಗಿದ್ದೇನೆ. ಅದು ಅಲ್ಲದೆ ರಮಣನಂತ ಸ್ನೇಹಿತ, ಪ್ರೀತಿಯ ತಮ್ಮನಾಗಿ ಸಿಕ್ಕಿದ್ದು ನನ್ನ ಅದೃಷ್ಟ. ಆದಷ್ಟು ಬೇಗ ನನ್ನ ಅಪ್ಪನನ್ನ, ತಮ್ಮನನ್ನ ಹುಡುಕಬೇಕು. ನಿನ್ನ ಎಲ್ಲಿ ಅಂತ ಹುಡುಕೊಂಡು ನೀನ್ ನೋಡಿದ್ರೆ ಈ ಸುಂದರವಾದ ಗಾರ್ಡನ್ ನಲ್ಲಿ ಒಬ್ಬರೇ ಏನನ್ನೋ ಯೋಚಿಸ್ತಿದ್ಯಲ್ಲ. ರಮಣ್, ಏನು ಇಲ್ಲ ಕಣೋ, ನಿನಗೆ 100 ವರ್ಷ ಆಯ್ತು. ಈಗ ಮಾತ್ರ ನಿನ್ನ ಅಂಕಲ್ನನ್ನ ನೆನೆಯುತ್ತಿದ್ದೆ. ಹಾಗೆ ಒಮ್ಮೆ ಹಳೆಯ ನೆನಪುಗಳನ್ನ ನೆನಪು ಹಾಕಿದೆ ಅಷ್ಟೇ. ಹೋಗ್ಲಿ ಬಿಡು, ಅದೊಂದು ಕೆಟ್ಟ ಕೆಲಸದ್ದು. ಹೇಗೋ ನಿಮ್ಮಮ್ಮನ ಕೊನೆ ಆಸೆಯಂತೆ ಪೊಲೀಸ್ ಅಧಿಕಾರಿಯಾಗಿದ್ದೀಯಾ. ನೀನೇನು ಆ ದುಷ್ಟ ಕೊಲೆಗಾರನಿಗೆ ಶಿಕ್ಷೆ ಆದರೆ ನಿಮ್ಮಮ್ಮನ ಕೊಲೆ ಮಾಡಿದವರ ಮೇಲೆ ಸೇಡು. ಹೌದು ಕಣೋ, ಅದಕ್ಕೆ ನಿನ್ನ ಸಹಾಯ ಕೂಡ ನನಗೆ ಅಷ್ಟೇ ಮುಖ್ಯವಾಗಿದೆ. ಯಾಕಂದ್ರೆ ನೀನೊಬ್ಬ ಲಾಯರ್ ಆಗಿ ಈ ನಮ್ಮ ಕೇಸಿಗೆ ನಿನ್ನ ಸಲಹೆ ಸೂಚನೆಗಳು ನನಗೆ ಅತಿ ಮುಖ್ಯವಾಗಿದೆ. ಅಂದಾಗೆ ನಾನು ನಾಳೆ ನಮ್ಮ ಊರಿಗೆ ಹೊರಟಿದ್ದೇನೆ. ಏನೋ ದಿಢೀರಂತ ಹೌದು, ಇನ್ನೇನು ಕೆಲವೇ ದಿನಗಳಲ್ಲೇ ನನ್ನ ಟ್ರಾನ್ಸ್ಫರ್ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಆಗುತ್ತಿದೆ. ಅದು ಅಲ್ಲದೆ ನನ್ನ ಅಪ್ಪ, ತಮ್ಮ ಎಲ್ಲಿದ್ದಾರೋ ಏನೋ, ಅವರನ್ನ ಎಲ್ಲಿ ಅಂತ ಹುಡುಕೋದಂತಾನೆ ಗೊತ್ತಾಗ್ತಿಲ್ಲ. ನಿನಗೆ ಯಾವತ್ತೂ ಹೇಳ್ತಿದ್ದಲ್ಲ, ನನ್ನ ಫ್ರೆಂಡ್ ಸುಶಾಂತ್ ಅಂತ, ಅವನಾದ್ರೂ ಸಿಕ್ಕಿದ್ರೆ ಒಳ್ಳೇದಾಗ್ತಿತ್ತು. ಅವನಿಂದಾದ್ರೂ ವಿಷಯ ಕಲೆ ಹಾಕುವುದಿತ್ತು. ಹಾಗೆ ಅವನ ತಂಗಿ ಏನಿಲ್ಲ ಕಣ. ಯಾಕೆ ನಿಲ್ಲಿಸ್ಬಿಟ್ಟೆ? ಹೇಳೋ ಪರವಾಗಿಲ್ಲ. ಹಾಗೇನಿಲ್ಲ ಕಣೋ, ಅವಳನ್ನ ನೋಡೋ ಕುತೂಹಲ ಅಷ್ಟೇ. ಯಾಕಂದ್ರೆ ನಾವು ಚಿಕ್ಕವರಿರುವಾಗ ಮದುವೆ ಆಟ ಆಡ್ತಿದ್ವಿ. ಅವಳೇ ವಧು, ನನ್ನನ್ನೇ ವರನಾಗಿ ಮಾಡ್ತಿದ್ರು. ಅದೇ ನೆನಪಾಯ್ತು ಅಷ್ಟೇ ಕಣ. ಸರಿ ಸರಿ, ರಾಯರು ಏನೇನೋ ಕಲಿಸ್ಕೊಂಡಾಗಿದೆ. ನಾಳೆ ಊರಿಗೆ ಹೋಗ್ಲಿಕ್ಕೆ ರೆಡಿಯಾಗಿ. ಹೌದು ಕಣ ರಮಣ್, ಅವರನ್ನ ಹುಡುಕೋದು ತುಂಬಾ ಕಷ್ಟ. ಅದರಲ್ಲೂ ನಮ್ಮ ದೇಶ ರಕ್ಷಣೆಗೋಸ್ಕರ ಕೇಂದ್ರ ಸರ್ಕಾರವು ನಮ್ಮ ಜಿಲ್ಲೆಯ, ನಮ್ಮ ತಾಲೂಕಿನ ಕೆಲವೊಂದು ಊರುಗಳನ್ನ ವಕ್ಫ್ ಮಾಡಿದಂತೆ. ಅದರಲ್ಲಿ ನಮ್ಮೂರು ಕೂಡ ಒಂದು. ಹಾಗಾಗಿ ಇವರೆಲ್ಲ ನಿರಾಶ್ರಿತರಾಗಿ ಎಲ್ಲಿದ್ದಾರೋ ಏನೋ. ಬಾ ಹೋಗೋಣ.
ಪಾಲನಕರ್ತ ನನ್ನ ತಂದೆಯಾದ್ರೆ ಈ ರಾಜ್ಯದ ಯುವ ಬೀದಿಯನ್ನೇ ಗಾಂಜಾ ಸಾರಾಯಿ ದಾಸರನಾಗಿ ಮಾಡಿ ಬೇರೆನಷ್ಟು ಹಣಗಳಲ್ಲಿ ಅವರನ್ನು ಸರ್ವನಾಶ ಮಾಡೋ ದಯೆಕರ್ತ ಇಡೀ ಪೊಲೀಸ್ ಇಲಾಖೆ ನಮ್ಮ ಕೈ ಬೆರಳಲ್ಲಿ ಕುಣಿ ಯಾವ ಪೊಲೀಸ್ ಅಧಿಕಾರಿಯೋ ನಮ್ಮ ಹಿಡಿಯಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಅಂತ ಪುರುಷೋತ್ತಮವೇನಾದರೂ ಹುಟ್ಟಿ ಬಂದರೆ ಅವನು ಅವರನ್ನು ಸರ್ವನಾಶ ಮಾಡೋ ಸರ್ಪರಾಜ ರಾಜ ಏನು ಮಾಡ್ತಾನೋ ಅದನ್ನು ಹೇಳ್ತಾನೆ, ಅದನ್ನು ಬಿಟ್ಟು ಬೇರೆ ಹೇಳೋದೇ ಇಲ್ಲ. ಈ ಸರ್ಪರಾಜನು ಏನು ದುರಾಸೆಯಿಂದ ಅನ್ಯಾಯ ಅಧರ್ಮ ಅನೈತಿಕ ಚಟುವಟಿಕೆಗಳನ್ನು ಮಾಡುವವರಿಗೆ ಅಂದಾಜು ಸಿಗದ ಹಾಗೆ ಅಡ್ಡಾಗಿ ಸಿಗಿದು ದೇಶಕ್ಕೆ ಅಡ್ಡಗೋಡೆಯಾದ ಅಂಡ್ರೋಲ್ಡ್ ಎನ್ನುವ ಅಡ್ಡದಂದೆಯನ್ನು ಮಟ್ಟ ಹಾಕಿ ನಾಯಕರಿಗೆ ನಾಯಕನಾಗಿ ಆ ಬ್ರಹ್ಮ ಈ ದೊರೆಯನ್ನೇ ಸೃಷ್ಟಿಸಿದ ಅಂತೆಯೇ ಹಸಿದವರಿಗೆ ಅನ್ನದಾತನಾಗಿ ಅನಕ್ಷರಸ್ಥರಿಗೆ ವಿದ್ಯಾದಾತನಾಗಿ ನೊಂದ ಸಹೋದರರಿಗೆ ಭಾಗ್ಯ ವಿಧಾತನಾಗಿ
ನಂದಿಂದ ಏನಾದರೂ ಕೆಲಸ ಆಗಬೇಕಿತ್ತೆ. ಹಾ ಅಂದಾಗೆ ಗೊತ್ತು ಅಂಕಲ್, ನನಗೆ ತುಂಬಾ ಬೇಕಾದವರು ಕಾಲೇಜ್ ಫ್ರೆಂಡ್ ಅಲ್ವೇನ್ರಿ ಸಿದ್ದಾರ್ ಅವರೇ? ಅದು ಅಂಕಲ್, ಅದು ಪರವಾಗಿಲ್ಲಮ್ಮ. ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಸಹಜ. ಅಂದಾಗೆ ಮದುವೆ ಯಾವಾಗ ಅದನ್ನು ನಮ್ಗೆ ಹೇಳಿದೆ ಹಾಗೆ ಏನಾದ್ರು? ಅಂಕಲ್ ನಿಮ್ಗೆ ಹೇಳ್ದೆ ನಾನು ಇನ್ಯಾರಿಗೆ ಹೇಳಿ? ನನಗೆ ಸಂಬಂಧಿಕರು ಅಂತ ಯಾರು ಇಲ್ಲ. ಇದ್ದಪ್ಪ ಅಣ್ಣ, ಅವನು ಎಲ್ಲಿ ಇದ್ದಾನಂತ ನಂಗೆ ಗೊತ್ತಿಲ್ಲ. ನೀವೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕಂತ. ಯಾಕಂದ್ರೆ ನನಗೆ ಪರಿಚಯ ಇರುವವರಂದ್ರೆ ನೀವೊಬ್ಬರೇ ತಾನೇ. ಹೌದು ಅಂಕಲ್, ನನಗೂ ದೂರ ಸಂಬಂಧ ಅಂತಿರೋದು ನೀವೊಬ್ರೆ. ನನ್ನ ಕನ್ಯಾದಾನ ನೀವೇ ಮಾಡಬೇಕು. ಅದಲ್ಲದೆ ನನ್ನ ಮದುವೆಯ ಪೂರ್ಣ ಜವಾಬ್ದಾರಿ ನಿಮ್ದೇ. ಹಾಗೆ ಆಗ್ಲಿ. ಹಾ ಅಂದಾಗೆ ಸಿದ್ಧಾರ್ಥ್, ನಿಮ್ಮ ಅಪ್ಪ ಏನಾದ್ರು? ಅಂಕಲ್ ಮತ್ತೆ ಉಚ್ಚರಿಸಿದ್ರಿ ಆ ಕೊಲೆಗಾರನ ಹೆಸರನ್ನು. ಇಂದು ನನ್ನ ಅಣ್ಣನಿಂದ ದೂರವಾಗಲು ಕಾರಣವೇ ಆ ಪರಮನೀಚ ಬಂಗಾರದಂತ ನಮ್ಮನ್ನು ಕೊಲೆ ಮಾಡಿ ನನ್ನನ್ನು ಅನಾಥರನ್ನಾಗಿ ಮಾಡಿದ ಪಾಪಿ ಅವನು. ಪಾಪಿ. ಸಮಾಧಾನ ಮಾಡ್ಕೊಳ್ಳಿ. ಇದೇ ಸರಿಯಾದ ಸಮಯ. ಹೇಗಾದರೂ ಮಾಡಿ ಸಿದ್ಧಾರ್ಥನಿಗೆ ನೌಕಾನೆಲೆಯಿಂದ ಬಂದಂತ 3 ಕೋಟಿ ರೂಪಾಯಿಯನ್ನ ಲಪಟಾಯಿಸಲೇಬೇಕು. ಹೇಗಿದ್ದರೂ ಸುಂದರಿಯಾದ ಸೀತಾಳನ್ನ ಮುಂದಿಟ್ಟುಕೊಂಡು ಸಿದ್ಧಾರ್ಥನ ಸರ್ವಾಸ್ತಿಯನ್ನ ನನ್ನ ಬಳಿ ಕಬಳಿಸಿಕೊಂಡು ಮುಂದೊಂದು ದಿನ ಸಿದ್ಧಾರ್ಥನನ್ನ ಬೀದಿ ಪಾಲಾಗಿ ಮಾಡಲೇಬೇಕು. ಏನು ಯೋಚಿಸ್ತಿದ್ದೀರಾ? ಹಾ ಮತ್ತೇನಿಲ್ಲ ಸಿದ್ಧಾರ್ಥ್, ನಿಮ್ ಮದುವೆನ ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೆ. ಹಾ ಸಿದ್ಧಾರ್ಥ, ನಿಮ್ಮ ತಂದೆಯನ್ನು ಜೈಲ್ ಸೇರ್ಬೇಕು. ನೀನು ಚಿಕ್ಕವನಿದ್ದಾಗಿ ಬಾಲಾಶ್ರಮವನ್ನ ಸೇರ್ಬಿಟ್ಟೆ. ಜೊತೆಗೆ ನಿಮ್ಮ ಅಣ್ಣನು ಕಾಣೆಯಾದ, ಹಾಗೆಯೇ ತಾಯಿಯು ಸಹ ಕಣ್ಮರೆಯಾಗಿ ಹೋಗಿದ್ದ. ಇದ್ದ ಆಸ್ತಿ ಎಲ್ಲ ನೌಕಾನೆಲೆಯ ಪಾಲಾಯಿತು. ಹಾ ಅಂದಾಗೆ ಸಿದ್ಧಾರ್ಥ್, ಆ ನೌಕಾನೆಲೆಯ ಪಾಲಾಗಿದ್ದ ಆಸ್ತಿ ಎಲ್ಲ ಈಗ ಸರಿಯಾದ ಹಣದಲ್ಲಿ ನಿನಗೆ ದೊರಕಿದೆ. ಆ ಹಣ ದೊರಕಬೇಕು ಅಂತಂದ್ರೆ ಸ್ವಲ್ಪ ಫಾರ್ಮಾಲಿಟಿ ಇದೆ, ಅದನ್ನೆಲ್ಲ ನೀನು ಮಾಡ್ಬೇಕು ಅಂತೇನಿಲ್ಲ, ಎಲ್ಲ ನಾನು ನಿರ್ವಹಿಸ್ತೀನಿ. ಆದ್ರೆ ಅದೇನಂತ ಹೇಳಿ, ಈ ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡ್ಬೇಕಾ? ಮುಜುಗರ ಬೇಡ. ನಿಮ್ಮ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅಂಕಲ್, ಅದು ಅಲ್ಲದೆ ಸಿದ್ಧಾರ್ಥಿಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ, ಅದನ್ನೆಲ್ಲ ನೀವೇ ನೋಡ್ಕೊಳ್ಳಿ. ಅವರು ತುಂಬಾ ಬ್ಯುಸಿ ಆಗಿದ್ದಾರೆ. ಹಾಗೆ ಆಗಲ್ಲ. ಹಾ ಸಿದ್ಧಾರ್ಥ್, ಇದನ್ನ ಸರಿಯಾಗಿ ನೋಡಿ ಸೈನ್ ಮಾಡುವ. ಅಂಕಲ್ ಓದೋದೇನಿದೆ ಅಂಕಲ್? ನಿಮ್ಮ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅದು ಅವ್ರು ಹೇಳೋದನ್ನ ಹೇಳ್ಬೇಕಲ್ವಾ ಸಿದ್ಧಾರ್ಥ್? ಅಂಕಲ್, ನಾವು ಬಂದ್ ಕೆಲಸ ಮುಗೀತು, ಹೋಗೋಣ. ಮನೇಲಿ ತುಂಬಾ ಕೆಲಸ ಇದೆ. ಸಿದ್ಧಾರ್ಥ, ಈಗ ತಾನೇ ಬಂದಿದ್ದೀವಿ, ಅದು ಅಲ್ಲದೆ ಮದುವೆ ಬೇರೆ ಹೇಳ್ತಾ ಇದ್ದೀರಾ. ಮದುವೆ ಬಗ್ಗೆ ಡಿಸ್ಕಸ್ ಮಾಡಿ. ಅದು ಅಲ್ಲದೆ ಇವತ್ತು ಸಂಡೆ ತಾನೇ, ಸಿದ್ಧಾರ್ಥ್ ಮನೇಲಿ ಇರ್ತಾನೆ. ಇಬ್ಬರು ಸೇರಿ ಏನು ಅಂತ ವಿಚಾರ ಮಾಡಿ ಆಮೇಲೆ ಬನ್ನಿ ಅಂತ ನಾನು ಸ್ವಲ್ಪ ಹೊರಗಡೆ ಹೋಗ್ತೀನಿ. ಅಂಕಲ್, ನಿಲ್ಲಿ, ನಾನು ಬರ್ತೀನಿ. ಅಂಕಲ್, ಮಾತಾಡು, ನಾನು ಹೇಳ್ತೇನೆ. ಎಲ್ಲಿ ಹೋಗ್ತಾ ಇದ್ದೀರಾ? ಇನ್ನೇನ್ ಮಾಡ್ಬೇಕ್ರಿ? ಈ ಸುಂದರವಾದ ಅರಮನೆಯಲ್ಲಿ ಚಳಿಯಲ್ಲಿ ನಾವು ನೀನು ಹಾಗೆ ಹೊರಟು ಹೋದರೆ ಹೇಗಿದೆ? ಹಾಗಾದ್ರೆ ನೀವು ಹೇಳ್ದಾಗೆ ಮಾಡಿ. ನಿನ್ನ ಕಂಗಳ ಸಂಧಿಯಲ್ಲಿ ನಾನು ತುಂಬಾ ಮನಮೋಹಿತನಾಗಿ ಈ ರೀತಿಯ ಸುಂದರ ಪ್ರೇಮದ ಗೀತೆಯನ್ನಾದರೂ ಹಾಡಬಹುದಲ್ಲ? ಆಯ್ತು, ಬನ್ನಿ.
ಗಣಪತಿ, ಈ ಬಡವರ ಬಾಳಿನಲ್ಲಿ ಯಾವ ವಿಘ್ನವೂ ಬರದಂತೆ ಸಂತೋಷದಿಂದ ಇರುವ ಹಾಗೆ ಕಾಪಾಡಪ್ಪ. ಈ ಸುಂದರವಾದ ಮನೆಯಲ್ಲಿ ನಾನು ನನ್ನನ್ನ ಇಬ್ಬರೇ ಜೀವಿಸ್ತಾ ಇದ್ದೀವಿ. ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಗಳು ನಾವು. ನನ್ನನ್ನ ನಾನು ತುಂಬ ಸಂತೋಷವಾಗಿರಬೇಕು ಅಂತ ಆಸೆ ಪಡ್ತಿರ್ತೀವಿ. ನನ್ನ ನನಗೆ ಯಾವ ತೊಂದರೆನೂ ಬರಬಾರ್ದು ಪರಮಾತ್ಮ. ಈ ಕಲಿಯುಗದಲ್ಲಿ ಪರಮಾತ್ಮ ಎನಿಸಿಕೊಂಡಿರುವ ಸಾಯಿಬಾಬಾನ ಭಕ್ತ ನನಗೆ ಯಾವ ಕಷ್ಟನೂ ಬರದೆ ಅವರ ಜೀವನದಲ್ಲಿ ಸುಖವಾಗಿರುವ ಹಾಗೆ ಆಶೀರ್ವದಿಸಿದ್ದೇವೆ. ಏನಂತ ಬೇಡ್ಕೊಂಡಿಯಮ್ಮ ಆ ನಿನ್ನ ಗಣೇಶನಲ್ಲಿ? ಬಹುಶಃ ನಿನ್ನ ಮೊರೆ ಇರಬೇಕು. ಇಂದು ಸಿಹಿಯಾದ ಸುದ್ದಿಯನ್ನು ನೀಡಿದ್ದಾನೆ ಇಲ್ಲ. ಇದೇನಣ್ಣ ಇಷ್ಟೊಂದು ಸಂತೋಷವಾಗಿದೆಯಾ? ಕೈಯಲ್ಲಿ ಬ್ಯಾಗ್ ಬೇರೆ ಹಿಡ್ಕೊಂಡು ಬಂದಿದೆಯಾ? ಏನು ಲಾಟ್ರಿ ಹೊಡಿತಾ ಹೆಂಗೆ? ಲಾಟ್ರಿ ಅಲ್ಲ ತಂಗಿ, ಅದಕ್ಕಿಂತನೂ ಹೆಚ್ಚಿನದು. ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾದದ್ದು. ನಾನು ತುಂಬಾ ದಿನಗಳಿಂದ ಕಳೆದುಕೊಂಡಿದ್ದು ಈಗ ಸಿಕ್ಕಿದೆಯಮ್ಮ. ಅದೇನಂತ ಹೇಳಿ ನೋಡೋಣ. ಅದೇನನ್ನ ಹೇಳೋಣ. ನಿನ್ನಷ್ಟು ವಿಚಾರ ಮಾಡುವ ಶಕ್ತಿ ನನಗಿಲ್ಲ. ಈ ಸಂತೋಷವನ್ನು ತಡೆದುಕೊಳ್ಳೋದಕ್ಕೂ ಆಗೋದಿಲ್ಲ. ಪ್ಲೀಸ್ ಅಣ್ಣ, ಅದೇನು ಅಂತ ಹೇಳ್ತೀನಮ್ಮ. ನಿನ್ನ ಸಂತೋಷವೇ ನನ್ನ ಸಂತೋಷ ತಂಗಿ. ನಾವು ಚಿಕ್ಕವರಾಗಿರುವಾಗ ನನ್ನ ಆತ್ಮೀಯ ಸ್ನೇಹಿತ ಸೌರ್ಯ ಅಂತ ನಮ್ಮ ಮನೆಗೆ ಬರ್ತಿದ್ದಲ್ಲ. ಶ್ರೀಮಂತರ ಮಗನಾದರೂ ನಮ್ಮ ಜೊತೆ ಆಟವಾಡಿ ನಮ್ಮ ಮನೆಯಲ್ಲಿ ಊಟ ಮಾಡಿ ಹೋಗ್ತಿದ್ದಲ್ಲ. ಅದೇ ನಮ್ಮ ಸೌರ್ಯ. ಅವನು ತಾಯಿ ಕೊಲೆ ಆದ ಮೇಲೆ ಕೊನೆ ಸಾರಿ ಬರ್ತೀನಂತ ಹೇಳಿ ಹೋದವನು ಮತ್ತೆ ಬರಲೇ ಇಲ್ಲ. ಈಗ ಅವನೇ ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನೆ. ಪೊಲೀಸ್ ಆಫೀಸರ್ ಕೂಡ ಆಗಿದ್ದಾನೆ. ಅದು ಅಲ್ಲದೆ ಈ ಜಿಲ್ಲೆಗೆ SP ಆಗಿ ಬಂದಿದ್ದಾನೆ. ಈ ಬ್ಯಾಗ್ ಕೂಡ ಅವನೇ. ತುಂಬಾ ಸಂತೋಷವಾಯ್ತಣ್ಣ ನಿನ್ನ ಮಾತು. ಅದಿರ್ಲಿ, ಅವರೆಲ್ಲಿ ನಿನ್ ಜೊತೆಗೆ ಬಂದಿಲ್ವೇನಣ್ಣ? ಅವರು ಅಂದ್ರೆ ನಿನ್ನ ಮಾತಿನ ಅರ್ಥ ಏನಮ್ಮ? ಅವರು ಅನ್ಲಿಕ್ಕೆ ಅವರು ತುಂಬಾ ಜನ ಏನು ಬಂದಿಲ್ಲ. ಅವನು ಬಂದಿರೋದು ಒಬ್ಬನೇ. ಅಣ್ಣ, ನಾನು ಏನೇ ಮಾತನಾಡಿದ್ರು ನೀನ್ ತಮಾಷೆ ಮಾಡ್ತಾನೆ ಇರ್ತೀಯ. ಅಲ್ಲ, ಅವರು ಪೊಲೀಸ್ ಅಧಿಕಾರಿ, ಅದಕ್ಕೆ ಸ್ವಲ್ಪ ಗೌರವ ಕೊಟ್ಟು ಮಾತನಾಡುವೆ ಅಷ್ಟೇ. ಸರಿಯಮ್ಮ, ಅವನು ಬಹಳ ದಿನದಿಂದ ಬರ್ತಾ ಇದ್ದಾನೆ. ಮನೆಯಲ್ಲಿ ಒಳ್ಳೆ ಹಬ್ಬದಡಿಗೆನೇ ಮಾಡಮ್ಮ. ಸರಿ ಅಣ್ಣ. ಶೌರ್ಯ, ಚಿಕ್ಕಂದಿನಲ್ಲಿ ನನ್ನ ಜೊತೆ ಆಟ ಆಡಿ ಬೆಳೆದವನು ನೀನು ನನ್ನ ಸೌಭಾಗ್ಯ ಅಂತ ತಿಳಿದುಕೊಂಡಿದ್ದೆ. ನಿನ್ನನ್ನು ನಾನು ಮನಸ್ಸಾರೆ ಮೆಚ್ಚಿಕೊಂಡಿದ್ದೆ. ಆದರೆ ಮತ್ತೆ ನೀನು ಮರಳಿ ಬರ್ತೀಯೋ ಇಲ್ವೋ ಅಂದ್ಕೊಂಡಿದ್ದೆ. ಆ ಸಂತೋಷ ಮತ್ತೆ ನನ್ನ ಬಾಳಿನಲ್ಲಿ ಮರಳಿ ಬಂದಿದೆ ಅಂದರೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಚಿಕ್ಕಂದಿನಲ್ಲಿ ನಾವಿಬ್ಬರು ಕೂಡಿ ಆಟ ಆಡ್ತಾ ಇದ್ವಿ, ಸಂತೋಷ ಪಡ್ತಾ ಇದ್ವಿ. ನಾನು ನಿನ್ನನ್ನು ಮನಸ್ಸಾರೆ ಮೆಚ್ಚಿಕೊಂಡಿದ್ದೆ. ನೀನೇ ನನ್ನ ಬಾಳ ಸಂಗಾತಿ ಆಗಬೇಕು ಅಂದ್ಕೊಂಡಿದ್ದೆ. ಆದರೆ ಅದು ನಿನಗೀಗ ನೆನಪಿದೆಯೋ ಇಲ್ವೋ? ಯಾಕಂದ್ರೆ ನೀನು ಪೊಲೀಸ್ ಅಧಿಕಾರಿ ಬೇರೆ ಆಗ್ಬಿಟ್ಟಿದೀಯ. ಏನ್ ಯೋಚನೆ ಮಾಡ್ತಿದ್ದೀಯ? ಹಬ್ಬ ಅಡಿಗೆ ಏನ್ ಮಾಡುವುದಂತ? ಅಣ್ಣ, ಅದು ಬಿಟ್ಟ. ಯಾಕೋ ಮಿತ್ರ ಈ ರೀತಿ ಕೃಷ್ಣ ಕುಚೇಲ ಅಂತೆಲ್ಲ ಹೇಳ್ತಿದ್ಯಾ? ನೋಡು, ನಾವಿಬ್ಬರು ಯಾವತ್ತಿದ್ರು ಬೆಸ್ಟ್ ಫ್ರೆಂಡ್ ಕಣೋ. ಅದರಲ್ಲೂ ದಿನಕ್ಕೆ ಒಂದು ಸಾರಿ ಆದ್ರೂ ನಿಮ್ಮನ್ನ ನೆನಪಿಸಿಕೊಳ್ಳುತ್ತಿರುತ್ತೇನೆ. ಓಹೋ, ಅದಕ್ಕೆ ಇರಬೇಕು. ಸಂಚಿತ ಯಾವಾಗ್ಲೂ ಆಕಳಿಕೆ ತೆಗಿತಾ ಇರುವುದು. ಆಗ ನಾನೇ ಹೇಳ್ತಿದ್ದೆ, ಯಾರೋ ನಮ್ಮನ್ನ ನೆನಪು ಮಾಡ್ಕೊಂಡ್ರು ಅಂತ. ಬಹುಶಃ ಅದು ನೀನೇ ಆಗಿರ್ಬೇಕು. ಹೋಗೋಣ. ನಮಸ್ಕಾರ ಸರ್. ಸುಶಾಂತ್, ಏನು ಇದು? ಸಂಗೀತನ ನಮಸ್ಕಾರ ಬೇರೆ ಹೊಡಿತಾ ಇದ್ದಾಳೆ. ಅಲ್ಲ, ನಾವು ಚಿಕ್ಕವರಿರುವಾಗ ಇವಳ ಕೋಪಕ್ಕೆ ನಾವೇ ನಮಸ್ಕಾರ ಹೊಡಿಬೇಕಿತ್ತ ಏನು? ಹೌದು ಕಣ, ಅವಳೇ ಇವಳು. ಒಂದು ಇಂದು ಹೇಗೋ ಕಷ್ಟಪಟ್ಟು ಇನ್ನೇನು ಮದುವೆ ಒಂದು ಮಾಡಿದ್ರೆ ಮುಗಿತು. ಅಣ್ಣ, ಈ ಮನೆಗೆ ಅತ್ತಿಗೆ ಬಂದ ಮೇಲೆನೆ ನಾನು ಮದುವೆ ಮಾಡ್ಕೊಳ್ಳೋದು. ಹೌದಾ? ಸರಿ ಸರಿ, ಮೊದಲು ಈ ಸ್ವೀಟ್ ತಗೊಳ್ಳಿ. ಸುಶಾಂತ್, ನಿಮ್ಮ ತಂಗಿಯನ್ನ ಒಳ್ಳೆ ದಂತದ ಗೊಂಬೆ ಹಾಗೆ ಬೆಳೆಸಿದ್ಯಾ ನೋಡು. ಎಲ್ಲಿಯಾದ್ರೂ ನನ್ನದೇ ದೃಷ್ಟಿ ಬೀಳುತ್ತೋ ಏನೋ.
ಶೌರ್ಯ, ನನಗೆ ಇವತ್ತು ವ್ಯವಸಾಯ ಸಂಘದಲ್ಲಿ ಮೀಟಿಂಗ್ ಇದೆ, ನಾನು ಹೋಗಿ ಬರ್ತೀನಿ, ನೀನು ರೆಸ್ಟ್ ಮಾಡು. ಖಂಡಿತ ಶೌರ್ಯನಿಗೆ ಸ್ನಾನಕ್ಕೆ ಬಿಸಿನೀರು ಕಾಯಿ ಕೊಡಮ್ಮ, ತಲೆ ಹೊರಗೆ ಮಾಡಿ ಅವನು ತಲೆ ತಿನ್ಬೇಡ, ಅವನು ರೆಸ್ಟ್ ಮಾಡಲಿ. ಸರಿ ಬನ್ನಿ, ಸ್ನಾನ ಮಾಡಿ. ಒಂದು ನಿಮಿಷ ಇರು, ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡೋದಿದೆ. ನನ್ನ ಜೊತೆ ಮಾತನಾಡ್ಬೇಕಾ? ಅದೇನು ವಿಷಯ ಅಂತ ಹೇಳಿ. ಸಂಜಿತಾ, ನಾನು ಏನೇ ಮಾತಾಡಿದ್ರು ನೇರವಾಗಿ ಮಾತಾಡುತ್ತೇನೆ. ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ನನಗಿಲ್ಲ, ಹಾಗಾಗಿ ನೇರವಾಗಿ ಕೇಳ್ತಿದ್ದೇನೆ. ಚಿಕ್ಕಂದಿನಲ್ಲಿ ನಾವು ಮದುವೆ ಆಟ ಆಡ್ತಿದ್ವಿ, ಅದು ನಿನಗೆ ನೆನಪಿದೆಯಾ? ಆ ನೆನಪುಗಳೇ ನನ್ನ ಬಾಳಪುಟದಲ್ಲಿ ಹೊಂಗನಸಿನ ಹಾಗೆ ಚಿಗುರೊಡೆದು ಬೃಹದಾಕಾರವಾದ ಪ್ರೀತಿಯ ಮರ ಬೆಳೆದು ಬಿಟ್ಟಿದೆ. ಹಾಗಾಗಿ ನೀನು ನನ್ನ ಹೃದಯದಲ್ಲಿ ಅಳಿಸಲಾರದ ಸುಂದರ ಕವನವಾಗಿ ಬಿಟ್ಟಿರುವೆ. ಸಂಚಿತಾ, ಈ ನನ್ನ ಹೃದಯದ ಕವಿತೆಗೆ ನೀನು ಸಪ್ತ ಸ್ವರಗಳಾಗಿ ಸಂಗೀತ ನುಡಿಸುವೆಯ? ನೀನು ನನ್ನನ್ನ ಪ್ರೀತಿಸುವೆಯಾ? ಪ್ಲೀಸ್ ಸಂಚಿತಾ, ನಿನ್ನ ಅಭಿಪ್ರಾಯ ಏನು ಅಂತ. ಶೌರ್ಯ, ನೀನು ಬಂದಿದ್ದೀಯ ಅಂತ ಅಣ್ಣ ವಿಷಯ ತಿಳಿಸ್ತಾಗಲೇ ನನ್ನ ಮನಸ್ಸಿನಲ್ಲಿ ಎಲ್ಲ ನೆನಪುಗಳು ಬಂದು ಮರೆಯಾಯಿತು. ನಾವು ಚಿಕ್ಕಂದಿನಲ್ಲಿ ಕೂಡಿ ಆಟ ಆಡ್ತಾ ಇದ್ವಿ, ಸಂತೋಷದಿಂದ ನಕ್ಕು ನಲಿತಾ ಇದ್ವಿ. ಆದರೆ ಚಿಕ್ಕಂದಿನಲ್ಲಿ ಆಟ ಆಡ್ತಾ ನೀನು ನನ್ನ ಕೊರಳಿಗೆ ಹಾಕಿದ ದಾರ ಇನ್ನು ಹಾಗೇ ಇದೆ ನೋಡು. ಈ ನನ್ನ ಜೀವನದಲ್ಲಿ ನಿನ್ನನ್ನು ಬಿಟ್ಟರೆ ನಾನು ಬೇರೆ ಯಾರನ್ನೂ ಮದುವೆನೇ ಆಗ್ತಾ ಇರಲಿಲ್ಲ. ಆದರೆ ನೀನು ಪೊಲೀಸ್ ಅಧಿಕಾರಿಯಾಗಿದೆಯಾ, ಇದೆಲ್ಲವೂ ನಿನಗೆ ನೆನಪಿದೆಯೋ ಇಲ್ಲವೋ ಅನ್ಕೊಳ್ತಾ ಇದ್ದೆ. ಸಂಚಿತಾ, ಈ ನಮ್ಮ ಮುದ್ದಾದ ಪ್ರೀತಿಯ ಮದುವೆಯ ಆದರೆಯನ್ನು ಉದ್ಧಾರಬೇಕು. ನೋಡು ಶೌರ್ಯ, ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳೆದುಕೊಂಡ ಅನಾಥ ನಾನು. ಆದರೆ ತಂದೆ ತಾಯಿಯ ನೆನಪು ಸಹ ಬರದ ಹಾಗೆ ನನ್ನ ಅಣ್ಣ ನನ್ನನ್ನು ಜೋಪಾನ ಮಾಡಿದ್ದಾನೆ. ನಮ್ಮ ಮದುವೆಗೆ ನನ್ನ ಅಣ್ಣನ ಒಪ್ಪಿಗೆ ಬೇಕು ಅಂತ. ಅಷ್ಟೇ ತಾನೇ, ಅದರ ಚಿಂತೆ ನನಗೆ ಬಿಡು. ಅವನನ್ನ ಒಪ್ಪಿಸುವ ಕೆಲಸ ನನ್ನದು. ಈಗ ನಿನಗೆ ಸಂತೋಷ ತಾನೆ? ತುಂಬ ಸಂತೋಷ. ನಗುವೊಮ್ಮೆ, ಈ ನಗುವಿನಲ್ಲಿ ಹೊರೊಮ್ಮೆ ಒಂದು ಪ್ರೇಮ
ಆದ್ರೆ ಸಾಕು. ಕುಳ್ಳಕ್ಕೆ ಆಗಂಗಿಲ್ಲ, ನಿಂತ್ಕೊಂಡ್ರು ನಿಲ್ಲಕ್ಕಾಗಂಗಿಲ್ಲ, ನಿದ್ದೆ ಮಾಡಕ್ ಹೋದ್ರು ಅದೇ ಕನ್ಸು. ಯಾರ್ದಂತಿದ್ರ ಹುಡುಗಿಯರ್ದಲ್ರಿ, ಅದೇ ಏಡಿ ಏಡಿ ಉಂಟಲ್ಲ, ಹಳ್ಳಿಯೆಲ್ಲ ಸಿಕ್ತಲ್ಲ, ಅಲ್ಲಿ ಏಡಿ ಇದು. ನಮ್ಮಪ್ಪ ಬೇರೆ ಕಿರಿಕಿರಿ ಮಾಡಕತ್ತಾನ, ಅವ್ರು ಹೋಗಿ ಬಂದ್ರು. ನಾಗಪ್ಪನ ಹೋಗ್ಬಂದ, ಅವ್ ಹೋಗ್ಬಂದ, ಇವ್ ಹೋಗ್ಬಂದ ಅಂತ. ನೀನು ಮಾತ್ರ ಗೋಡಿ ಕಟ್ಟಿ ಮನೆ ಕೂತ್ಕೊಂಡು ಒಬ್ಜಿ ಆಡ್ತಾ ಕೂತ್ಕೊಂಡಿಲ್ಲ ಅಂತ. ಅದಕ್ಕ ಒಂದು ಚೀಲ ಕತ್ತಿಡ್ಕೊಂಡು ಬಂದಿದ್ದೀನಿ ನಾನು. ನೋಡ್ತೀನಿ ಯಾರ್ಯಾರೆಲ್ಲೆಲ್ಲಿ ಹಿಡ್ಕೊಂಡ್ ಬಂದಿರೋ ನೋಡ್ತೀನಿ. ಈ ಕಡೆ ಗದ್ದಿಲಾರು ಹೋಗ್ತೀನಿ, ಅಲ್ಲಿ ಯಾವ್ದಾರು ಕೆರೆ ಸಿಕ್ಕರೆ ಒಂದು ಮುಡ್ಗುಂಡ ನಾರು ಹಿಡ್ಕೊ ಬರ್ತೀನಿ. ನಾರಿಗೇನಿಲ್ಲ, ಸಾಹೇಬ್ನೂ ಬಂದಿಲ್ಲ. ಈ ಕಡೆ ಸಾರಿ ತಿಮ್ಮಕ್ ಮೀನಿಲ್ಲ. ಯಾರೋ ನೀನು? ಇಲ್ಲಿಗೆ ಯಾಕೆ ಬಂದೆ? ಇದೆಲ್ಲ ನನ್ನ ಏರಿಯಾ ಅಂತ ನಿನಗೆ ಗೊತ್ತಿಲ್ಲ? ನೀನ್ ಯಾಕೆ ಬಂದೆ ಇಲ್ಲೇ? ನೀನ್ ಬರೋ ಟೈಮ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾ ಬಂದದ್ದು ಏಡಿ ಏಡಿ ಏಡಿಗೆ. ನೀನ್ ಯಾವಾಗ ಬಂದೆ ಮಾರಾಯ್ತು ನೀನು? ನಾನು ಏಡಿ ಹಿಡಕ್ ಬಂದವ. ಏಡಿ ಹಿಡಿಯೋದು ಒಂದಲ್ಲ, ನಂದು ನಂಬರ್ 1 ಪ್ಲಂಬರ್ ಎಲೆಕ್ಟ್ರಿಷಿಯನ್. ವಾಯ್ಸ್ ಎಲ್ಲೋ ಕೇಳ್ದಾಗ ಇದಲ್ಲ. ಇರ್ಲಿ ಇರ್ಲಿ, ವಿಚಾರಿಸೋಣ. ಏ ಯಾರೋ ನೀನು? ನಿನ್ನ ಹೆಸರೇನು? ಹೂ ಆರ್ ಯು? ಯು ಟೆಲ್ ಮೀ, ಆಪ್ಕಾ ಪತಾ ಕ್ಯಾ ಹೈ? ನನ್ನ ಹೆಸರು ಪೇದ್ರು ಅಂತ. ನಂಗೆಲ್ಲ ಮುಂದೆ ಊರಾಗ ಪರ್ವೇಂದ್ರ ಅಂತ ಕರೀತಿದ್ರು. ಈ ನನ್ನ ಮಕ್ಕಳಿದಾರಲ್ಲ, ಈ ಬಡ್ಡೆ ರಾಗು ಗುಂಡು ಅವರೆಲ್ಲವ ನಂಗೆ ಶಾರ್ಟ್ ಕಟ್ ಆಗಿ ಪೇದ್ರು ಪೇದ್ರು ಅಂತ ಕರೀತಾರೆ. ಅಲ್ಲ, ಇವನು ನನಗೆ ಲೈನ್ ಹೊಡಿತಿದ್ದವ. ಇವ ನನ್ನ ಕಾಲೇಜ್ ಮೇಟ್. ಓಹೋ, ಇವನು ವಿಚಾರಿಸ್ಕೊಳ್ಳೋಣ ಒಂದು ಕೈ. ಯಾರು ಅಂತೀನಿ? ಯಾಕೋ ನಾನು ಸುಳ್ಳು ಹೇಳ್ದಂಗೆ ಕಾಣಿಸಾಕತ್ತೈತಿ. ಅಲ್ಲ, ನೀ ಯಾಕೆ ಸುಳ್ಳು ಹೇಳ್ತೀನಿ? ಒಂದ ಹುಡುಗರು ಎರಡೆರಡು ಕೆಲಸ ಮಾಡಕ್ ಹಾಕೈತೇನ್ರಿ? ಆಗಕ್ ಸಾಧ್ಯನೇ ಇಲ್ಲ. ನೀ ಹೆಂಗೆ ಮಾಡ್ತೀಯ ಅಂತೀನಿ. ಅಲ್ಲ ಮಾರಾಯ್ತಿ, ಎರಡೆರಡು ಕೆಲಸ ಮಾಡಿದ ಅಷ್ಟೇನ? ನೀ ಹೇಳಿದೆ ಬೇರೆ. ನಾನು ಇಲೆಕ್ಟ್ರಿಕಲ್ ITI ಮಾಡೋ ಹುಡುಗಿನ ಪಾರು ಅಂತ ಲವ್ ಮಾಡ್ತಿದ್ದೆ. ನಾನು ನನ್ನ ಕ್ಲಾಸ್ ಹೋಗೋಕ್ಕಿಂತ ಮೊದಲ ನಿನ್ನ ಕ್ಲಾಸ್ ಅಟೆಂಡ್ ಮಾಡಿದೆ, ಲವ್ ಮಾಡೋ ಕ್ಲಾಸ್ ಅಟೆಂಡ್ ಮಾಡಿದೆ ಜಾಸ್ತಿ. ನಾನು ಗೊತ್ತಾಯ್ತಾ ನನಗೆ? ನೀ ಯಾವಾಗ ಕೈ ಕೊಟ್ಟು ಹೋದೆ ನೋಡು ನನಗೆ, ಅವಾಗಿಂದ ನೀ ನಾನು ಸಿಗಲೇ ಇಲ್ಲ. ನೋಡು, ಏ ಪೆದ್ದು, ನಾನು ಇಲ್ಲೇ ಇದ್ದೀನು ನೋಡು, ಕಣ್ ತೆರೆದು. ನನ್ ಪಾರುನೆಯ ಈ ಮಾರಾಯ್ತಿ ಯಾವಾಗ ಸತ್ತೋಗಿದೆ ಅಂತ ಗೊತ್ತಾಗ್ಲಿಲ್ಲ ಮಾರಾಯ್ತಿ. ಈ ಜೀವಂತಾಗಿ ಬಂದಿದಲ್ಲ, ಎಲ್ಲಿಂದ ಬಂದೆ ನೀನು? ಏನು ಮಾಡ್ತಾ ಇದ್ದೆ ನೀನು? ನಾನು ಏನ್ ಮಾಡ್ತಿದ್ದೀನ ನೋಡು, ಈ ಕಾಡಿನಲ್ಲೇ ನನ್ನ ಬಿಸಿನೆಸ್ ಇರೋದು. ಅಂದ್ರೆ ಈ ಕಾಡಾಗೇನು ಎಂತ ಬಿಸ್ನೆಸ್ ಅದು? ಐತಿ. ಎಂತ ಬಿಸ್ನೆಸ್ ಏನು? ಅಲ್ಲಿ ಅಲ್ಲಿ ಕೊಟ್ಟು ಜೇನ್ ತೆಗುದ ಅತ ವಾರಕಾಯಿ ತೆಗೆದು ಹುಳಿ ಮಾಡುದ? ಬಿಕ್ನಾಸಿ, ಹಳೆ ಬಿಕ್ನಾಸಿ ಅದೆಲ್ಲ ಇರೋದು ನಿಮ್ಮಂತ ಹುಚ್ಚು ಕುಡಿಯೋದಕ್ಕೆ. ನಂದೇನಿದ್ರು ಲಕ್ಷ ಲಕ್ಷ ವ್ಯಾಪಾರ. ಲಕ್ಷ ವ್ಯಾಪಾರನ? ಅಂದ್ರೆ ನೀನು ಬೀಡಿ ವ್ಯಾಪಾರ, ಗಾಂಜಾ? ಇಲ್ಲ ಮೂಲಾಗಿದ್ದಾರೆ ಗಾಂಜಾ ಹೊಡೋರೆಲ್ಲವ. ಗೊತ್ತುಂಟೆ ನಿಂಗೆ? ಗೊತ್ತಾಯ್ತಾ?
ಅದು ವ್ಯಾಪಾರ ಮಾಡಕತ್ತೆ ಹಂಗ ಅನ್ಕೋ ಒಂದು ರೀತಿಲಿ. ಅಂದ ಹಾಗೆ ನಿನ್ನ ಕೆಲಸದಾಗ ಲಾಭ ಏನಾರ ಐತೋ ಅಥವಾ ಇಲ್ಲೋ? ಏನ್ ಕರ್ಮನು ಏನ್ ಕಷ್ಟನು. ವಾರಕ್ಕೆ ಒಂದ್ ದಿವಸ ಮೀನ್ ತಿಂದ್ರೆ ಬಾಕಿ ದಿವಸ ಎಲ್ಲ ಉಪ್ಪಿನಕಾಯಿ ಗಂಜಿ. ಇತ್ತು ಬಿಡ ಹಂಗಂದ್ರೆ ನಿನ್ ಕತಿ. ನಿನ್ ಕೆಲಸ ಎಲ್ಲ ಬಿಡು, ನೀನು ನನ್ನ ಜೊತೆಗೆ ಸೇರ್ಕೋ. ನಮ್ಮ ಸಾವುಕಾರ ಹೇಳಿ ಅಪಾಯಿಂಟ್ಮೆಂಟ್ ಮಾಡ್ಕೊಂತೀನಿ. ತಿಂಗಳಿಗೆ 30,000 ಸಂಬಳ. ಏನಂತೀ ಅಂತೀನಿ? ಏ ಪೆದು, ಏನಾತು? ಇದಿಗಿದಿ ಹೊಡ್ಕೊಂಡು ಸತ್ಗಿತ್ತು ಹೋದೆ ಏನು? ಎದ್ದಳೋ ಮೇಲೆ. ಅಲ್ಲ ಮಾರೈತಿ, ಒಂದ್ಸರಿಗೆ ಲವ್ ಮಾಡ್ತೆ ಅಂತ ಕೈ ಕೊಟ್ಟಿದ್ಯಾ. ಈಗ 30,000 ಆಸೆ ತೋರಿಸಿ ಇದ್ದ ಕೆಲಸ ಕುಮಟಾ ಬಸ್ ಸ್ಟ್ಯಾಂಡ್ ಹೋಗಿ ಬೇಡ ಪರಿಸ್ಥಿತಿ ತಂದು ಆಗ್ತೇವಲ್ಲ. ಇಲ್ಲ ಇಲ್ಲ ಇಲ್ಲ, ನಾನೆಲ್ಲ ಕೈ ಕೊಡೋ ಹುಡುಗಿ ಕಾಣಿಸ್ತೀನೇನ್ರಪ್ಪ? ಕೈ ಕೊಡೋ ಹುಡುಗಿ ಕಾಣಿಸ್ತೀನಿ? ಇಲ್ಲ ಇಲ್ಲ, ಕಾಣಿಸಂಗಿಲ್ಲ. ನೋಡ ಅಲ್ಲಿ ನಿಂತವ್ರನ್ನ ಹೇಳ್ತಾರೆ ನಾ ಕೈ ಕೊಡಂಗಿಲ್ಲ ಅಂತ ಹೇಳಿ. ಏನೋ ಬಿಸ್ನೆಸ್ನಾಗ ಸ್ವಲ್ಪ ಬ್ಯುಸಿ ಆಗಿದ್ದೆ ಅಷ್ಟ. ನಾನೆಲ್ಲ ಕೈ ಕೊಡಲ್ಲ. ನನ್ನ ಕನಸಲ್ಲೂ ನೀನೇ, ನನ್ನ ಮನಸ್ಸಲ್ಲೂ ನೀನೇ. ಹಂಗಂತೀಯ? ನಾನು ನೀನ್ ಯಾವುದೇ ಕೆಲಸ ಆಗಿರಲಿ ನಾನ್ ರೆಡಿ. ಆದ್ರೆ ನಮ್ಮಪ್ಪ ಸ್ವಂತ ಅಂಗಡಿಯಿಂದ ಬಟ್ರ ಅಂಗಡಿಗೆ, ಬಟ್ರ ಅಂಗಡಿಯಿಂದ ಸ್ವಂತ ಅಂಗಡಿಗೆ ಗಟ್ಟಿ ಹಾಕ ತಿರುಗಾಡ್ತಿದ್ದ. ಈಗ ಈ ಕೆಲಸ ಕೊಡ್ತೇನೆ ಇನ್ನು ಮುಂದೆ ನೀನು ನನ್ನ ಸೇರ್ಕೊಳ್ತೀಯಲ್ಲ, ಇನ್ನೂ ಭಾಳ ಇಂಪ್ರೂವ್ ಆಗ್ತಿ ನನ್ನ ಜೊತೆಗೆ ಸೇರಿದ್ರೆ. ಹೊಡಿಯಲ್ಲ ಒಂದು ಈಗ ಒಂದು ಕೋಟ. ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲು ಬಂದೈತಿ ಭೂಮಿ ಮ್ಯಾಗ. ಮದರಂಗಿ ಬಣ್ಣ ಭೂಮಿ ಮ್ಯಾಗ ಬುಲ್ಬುಲ್ಲು ಬಂದೈತಿ ಭೂಮಿ ಮ್ಯಾಗ. ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲು ಬಂದೈತಿ ಭೂಮಿ ಮ್ಯಾಗ. ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಹವಾಯ ಬೀಸಾಳ ಬಿರುಸಿನ್ಯಾಗ. ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಹವಾಯ ಬೀಸಾಳ ಬಿರುಸಿನ್ಯಾಗ. ಮದರಂಗಿ ಬಣ್ಣ ಮಾರಿ ಮ್ಯಾಗ. ಹಾಲು ಕಲ್ಲದಗೆ ಐಶ್ವರ್ಯ ತುಂಬಿ ತುಳು ಕಂಡತಿ ನಿನ್ನ ಹರೆಯ. ಹಾಲು ಕಲ್ಲದಗೆ ಐಶ್ವರ್ಯ ತುಂಬಿ ತುಳು ಕಂಡತಿ ನಿನ್ನ ಹರೆಯ. ಹಿಂಗಳದಾಗಿನ ಗಿಡಿ ಮರಿಯ ಏನು ಚಂದ ನಿನ್ನ ಮಾರಿ ಕಳಿಯ. ತರತೂರಿ ನಡಿತಾಳ ತೂರು ತೂರು ಮಾಡುತ್ತಾಳ ಏನು ಚಂದ ಹೇಳಿಕೊಂಡ ಕುಣಿಯಾಳ. ತರತೂರಿ ಮಾಡುತ್ತಾಳ ತೂರು ತೂರು ನಡಿತಾಳ ಏನು ಚಂದ ಹೇಳಿಕೊಂಡ ಕುಣಿಯಾಳ. ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲು ಬಂದೈತಿ ಭೂಮಿ ಮ್ಯಾಗ. ಹಾಲು ಕಲ್ಲದಗೆ ಐಶ್ವರ್ಯ ತುಂಬಿ ತುಳು ಕಂಡತಿ ನಿನ್ನ ಹರೆಯ. ಹಾಲು ಕಲ್ಲದಗೆ ಐಶ್ವರ್ಯ
ಅಂಗಳದಾಗಿನ ಗಿರಿ ಮರಿಯ ಏನು ಚಂದ ನಿನ್ನ ಮರಿ ಕಳಿಯ ತರತೂರಿ ಮಾಡುತ್ತಾಳ ತೂರು ತೂರು ಎಳಿತಾಳ ಏನು ಚಂದ ಎಳಿ ಸೊಂಟ ಕುಣಿತಾಳ ತರತೂರಿ ಮಾಡುತ್ತಾಳ ತೂರು ತೂರು ನಡಿತಾಳ ಏನು ಚಂದ ಎಳಿ ಸೊಂಟ ಕುಣಿತಾಳ ಲ 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